ಅಲ್ಲ, ಅದನ್ನು ನಾನು ಈಗ ತಾನೇ ಕಮಿಷನರ್ ಹತ್ರ ಡಿ ಸಿ ನಾವೆಲ್ಲ ಕೂತ್ಕೊಂಡು ಮಾತನಾಡಿದ್ವಿ. ಸಂಪೂರ್ಣ ಮಾಹಿತಿಯನ್ನು ತೊಗೊಂಡಿದ್ದೀನಿ. ಅದನ್ನು ಎಸ್ ಐ ಆರ್ ನಡೆತಕ್ಕಂಥ ಇನ್ವೆಸ್ಟಿಗೇಷನಲ್ಲಿ ಗಲಾಟೆ ಆಗಿರ್ತಕ್ಕಂಥ ನಿಜ. ಈ ಎಮ್ ಎನ್ ಮೇಲೆ ಕೇಸ್ ಕೂಡ ಹಾಕಿದೆ. ಕೇಸ್ ಹಾಕಿದ ಮೇಲೆ ಅವಳನ್ನ ಅರೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ 10 ಲೇಡಿ ಪೊಲೀಸ್ ಹೋಗಿದ್ದಾರೆ. ಆ 10 ಲೇಡಿ ಪೊಲೀಸ್ ಮೇಲೆ ಈ ಎಮ್ ಎನ್ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ದ್ಯಾಟ್ ಐ ಆಮ್ ಆ ಥರ ಮಾಡಬಾರ್ದಾಗಿರ್ತಕ್ಕಂಥ ನನ್ನ ವಾದ ಆ ಥರ ಆಗಿದೆ. ಅವಳೇ ಸ್ವಯಂ ಪ್ರೇರಿತವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಆದಾಯ ಇರೋದ್ರಿಂದ ದಯಮಾಡಿ ಪತ್ರಿಕಾ ಮಾಧ್ಯಮದವ್ರು ನೀವು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡಬೇಕಂತಕ್ಕಂಥದ್ದು ತಮಗೆ ಮನವಿ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಸ್ಪಷ್ಟೀಕರಣ ಕೊಚ್ಚಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಅವ್ರು ಜನರಲ್ ಆಗಿ ಹೇಳಿರ್ಬೋದು, ಇದೆಲ್ಲ ಗುರ್ತಿರ್ಲಿಕ್ಕಿಲ್ಲ ಅವ್ರಿಗೆ ಮಾಹಿತಿ. ಯಾಕಂದರೆ ಅವ್ರೇನು ಆ ರೀತಿ ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ನನಗೂ ಕೂಡ ಗುರ್ತಿರಲಿಲ್ಲ. ಯಾರನ್ನ ಸಡನ್ನಾಗಿ ನೋಡಿದಾಗ ಆ ಥರ ಅನಿಸುತ್ತೆ. ಬಟ್ ನೀವು ಸಮರ್ಪಕವಾಗಿ ಬೇಕಾದ್ರೆ ನಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಗಳನ್ನ ತಾವು ನೋಡಿದ್ಮೇಲೆ ಬೇಕಾದ್ರೆ ನೀವು ಅವ್ರಿಗೆ ಹೇಳಿ ಮುಗಿಸ್ಬಿಡ್ತೀನಿ. ಅಲ್ಲ, ವೈರಲ್ ಆಗ್ತಕ್ಕಂಥದಕ್ಕೆ ಇವತ್ತು ಯಾರು ಏನು ಮಾಡೋಕ್ಕೆ ಬರಲ್ಲ, ವೈರಲ್ ಆಗೇ ಬಿಡುತ್ತೆ ಆಟೋಮೆಟಿಕ್. ಈ ಥರ ಇನ್ಸಿಡೆಂಟ್ ಹಿಂದ್ಗಡೆ ಏನಾಗಿದೆ ಅಂತ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನನ್ನ ಕೆಲಸ. ಅಲ್ಲ, ಅದು ಪರಿಷ್ಕರಣೆ ಜೊತೆಗೆ ಇವರು ಹೋಗಲ್ಲಿ ಗುದ್ದಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಮೊದಲಿಂದ ಆ ಥರ ಕೇಸಸ್ಗಳು ಕೂಡ ಆಯಮನ್ ಮೇಲೆ ಇದ್ದಾವೆ. ಬಟ್ ವೈಯಕ್ತಿಕವಾಗಿ ಆಯಮನ್ ಬಗ್ಗೆ ನಾನೇನು ಮಾತನಾಡೋಕೆ ಹೋಗೋದಿಲ್ಲ. ಬಟ್ ಅವರೇ ಸ್ವತಃ ಈ ಥರ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾರು ಕೈವಾಡ ಏನಿದೆ ಆ ಥರ ಯಾರು ಕೈವಾಡ ಇರೋಕ್ಕೆ ಸಾಧ್ಯನೂ ಇಲ್ಲ. ನನಗೇನು ಅಂಥದ್ದು ಅನಿಸ್ತೂ ಇಲ್ಲ ಅಂತ ಕೈವಾಡ ಇದೆ ಅಂತ ಅನಿಸ್ತಾ ಇಲ್ಲ. ಅಲ್ಲ, ಅವ್ರು ಮಾಡಲಿ, ಅವ್ರಿಗೆ ಮಾಹಿತಿ ಇಲ್ಲ. ಇದನ್ನು ನೀವು ಬೇಕಾದ್ರೆ ಮಾಧ್ಯಮದವ್ರು ಅವ್ರಿಗೆ ಮಾಹಿತಿ ಕೊಡಿ. ಅವ್ರು ಮೋಸ್ಟ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಮಾಡ್ತಾರೆ ಅಂತಂದ್ರೆ ಮತ್ತೆ ಅದು ಏನು ಹೇಳ್ಬೇಕು ನಾವು ಈಗ ರಾಜಕೀಯ ಅನ್ಕೋಬೇಕು, ಇನ್ನೇನಾಗುತ್ತೆ. ಕಾರ್ಪೊರೇಟರ್ ಒತ್ತಾಯ ಆಗ್ತಿದ್ದಾರೆ, ಅಲ್ಲಿ ಅವರು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ, ಸೊ ಹಿಂಗಾಗಿ ಇವ್ರು ತುಂಬ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಹಿತಿ ಇದೆ ಅಲ್ಲ. ಈಗ ವೈ ಶುಡ್ ವಿ ಡಿಫೆಂಡ್? ಆ ಥರ ಯಾರೂ ಮಾಡಲ್ಲ. ನಮಗೂ ಅಕ್ಕ ತಂಗಿರೋದ್ರ ಮನೆಯಲ್ಲಿ ಯಾರು ಮಾಡೋಕ್ಕಾಗುತ್ತೆ ಇಂಥವೆಲ್ಲ? ಈ ಸೊಸೈಟಿಯಲ್ಲಿ ಈ ಥರ ಮಾಡೋಕ್ಕಾಗುತ್ತಾ? ಪೊಲೀಸರು ಹೋಗಿ ಆಯಮಗಾಗಿ ಮಾಡಿ ಏನು ಸಿಗೋದಿದೆ ಹೇಳಿ? ಅದು 10 ಲೇಡಿ ಪೊಲೀಸ್ ಇದ್ದಾರೆ, ಯಾಕ್ರಿ ಮಾಡ್ತಾರೆ? ಹಂಗೆ ಏನು ಇಂಟ್ರೆಸ್ಟ್ ಏನಿದೆ ಆ ಮಾಡೋಂಥದ್ದು? ಪೊಲೀಸ್ಗೆ ಏನು ಸಿಗುತ್ತೆ? ಇದು ಸ್ವಯಂಪ್ರತವಾಗಿ ಆಯಮ ಮಾಡ್ಕೊಂಡಿರ್ತಕ್ಕಂಥ. ಅದು ಮಾತ್ರ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಹೇಳಿದ್ದಾರೆ, ನಾವು ಕಮಿಷನರ್ ಇಬ್ಬರು ಬ್ರೀಫ್ ಮಾಡಿದ್ವಿ, ಡಿ ಸಿ ಅವರು. ಯಾವ ರೀತಿ ಗಲಾಟೆ ಆಗೋದು ಗುರ್ತಲ್ಲ. ಎಸ್ ಐ ಆರ್ ಒಂದು ದೊಡ್ಡ ಕಥೆನೇ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂದ್ರೆ ಭಾಳ ಟೈಮ್ ಬೇಕಾಗುತ್ತೆ. ಬಟ್ ಈ ಘಟನೆಗೆ ಎಸ್ ಐ ಆರ್ಗೆ ನಾವು ಮಿಕ್ಸ್ ಮಾಡೋಕ್ಕಾಗೋದಲ್ಲ. ಎಸ್ ಐ ಆರ್ ಇರ್ತಕ್ಕಂಥ ಇಶ್ಯೂ ಬೇರೆ ಇದೆ. ಅದು ವೋಟನ್ನ ಡಿಲೀಟ್ ಮಾಡಬೇಕು, ಆ್ಯಡ್ ಮಾಡತಕ್ಕಂಥದ್ದು. ಇದು ಒಂಥರ ಅನ್ವಾರ್ಡ್ ಆಫ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಲಿಂಕ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಗಲಾಟೆ ಆಗಿದೆ, ಗಲಾಟೆ ಆಗಲಿ ರೀ, ಗಲಾಟೆ 100 ಆಗಲಿ. ಬಟ್ ಈ ಥರ ಗಲಾಟೆ ಆಗ್ತಕ್ಕಂಥ ಸರಿಯಲ್ಲ. ಈಗ ಎಸ್ ಆರ್ ಎಲ್ ಗಲಾಟೆ ಆಗೋದು ಅಲ್ಲ, ಗಲಾಟೆ ಆಗಲಿ ಎಲ್ಲ ಕಡೆ. ಬಟ್ ಈ ಥರ ಘಟನೆಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. BLO ಸರ್, BLO ಅವರು ಕೊಲೆ ಆರೋಪಿಗಳಂತ ಕರ್ಕೊಂಡು ಹೋಗಿ ಸರ್ವೆ ಮಾಡ್ತಾರೆ ಅಂದ್ರೆ ಸರ್ ಇದಕ್ಕೆ ಕ್ರಮ ಆಗಲ್ಲ ಸರ್. ಅದು ಒಪ್ಪೋಣ. ನಾನು ಈ ಗಲಾಟೆ ಬಗ್ಗೆ ಮಾತನಾಡ್ತೀನಿ. ಅದ್ರ ಬಗ್ಗೆ ಸಮರ್ಥನೆ ಇಲ್ಲ ರೀ. ಐ ಆಮ್ ಓನ್ಲಿ ಟಾಕಿಂಗ್ ಇನ್ ದ ಇಶ್ಯೂ ವೇರ್ ಅಲ್ರಿ. ಆ ಥರ ಎಸ್ ಐ ಆರ್ ಯಾರೇ ರೂಲ್ಸ್ ಪ್ರಕಾರ ಮಾಡಲಿಲ್ಲ ತಪ್ಪಿದೆ. ಗಲಾಟೆ ಆಗಿದ್ದು ಅದು ಸರಿ ಇದೆ, ಅಲ್ಲಿ ಗಲಾಟೆ ಆಗಿರೋದು. ಈ ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡ್ತಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಡಿಫೆಂಡ್ ಮಾಡ್ತಿಲ್ಲ. 5ನೇ ತಾರೀಕು ಇನ್ಸಿಡೆಂಟ್ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಆ ಇನ್ಸಿಡೆಂಟ್ ಬಗ್ಗೆ ನಾನು ಡಿಫೆಂಡ್ ಮಾಡ್ಕೊಂತಿಲ್ಲ. ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ.